ಯೋಗ್ಯತೆಗೆ ಒಬ್ಬ ರಾಜ್ಯಪಾಲರ ಜೊತೆಗೆ ಅದು ಒಬ್ಬ ದಲಿತ ರಾಜ್ಯಪಾಲರವರು ಮಾತಾಡಿದರೆ ಇವರು ನಾವೇ ದಲಿತರು SC STಗಳ ಸಂರಕ್ಷಕರು ಅಂತ ಹೇಳುವಂಥವ್ರು ಅವರ ಜೊತೆಗೆ ಇವರು ನಡೆಸಿರುವಂತಹ ವ್ಯವಹಾರ ನಡವಳಿಕೆ ಇದು ಅತ್ಯಂತ ನಿಂದನೀಯ. ಇದು ರಾಜ್ಯಪಾಲರು ಸಂವಿಧಾನದ 163 ಮತ್ತು 176 ಈ ಎರಡೂ ಕಲಂಗಳ ಪ್ರಕಾರವಾಗಿ ರಾಜ್ಯಪಾಲರಿಗೆ 176 ಸಂವಿಧಾನದ 176 ಇದರ ಪ್ರಕಾರವಾಗಿ ರಾಜ್ಯಪಾಲರು ಹೊಸ ವರ್ಷದ ಮೊದಲನೇ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ ನಂತರ ಆ ವರ್ಷದ ಕಲಾಪಗಳು ಶುರುವಾಗ್ತವೆ. ಇಲ್ಲ ಅಂದ್ರೆ ಅವ್ರು ಮಾಡಲಿಲ್ಲ ಅಂದ್ರೆ ಸಂವಿಧಾನಬದ್ಧವಾಗಿ ಅದು ಶುರು ಆಗುವುದಿಲ್ಲ. 163 ಪ್ರಕಾರ ರಾಜ್ಯಪಾಲರಿಗೆ ವಿವೇಚನಾ ಅಧಿಕಾರ ಇದೆ. ಇದೆಲ್ಲ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಆದರೆ ನಾ ಕೇಳೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಪ್ರಶ್ನೆ, ನಿಮಗ ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದೆ, ಇಂಡಿಯಾ ಸರ್ಕಾರ. ನಿಮ್ಮ ರಾಹುಲ್ ಗಾಂಧಿಯನ್ನ ಮೆಚ್ಚಿಸ್ಲಿಕ್ಕೆ ನೀವು ಈ ರೀತಿಯ ಹುಡುಗಾಟದ ಒಂದು ವೇದಿಕೆಯನ್ನಾಗಿ ಅದನ್ನ ನೀವು ಮಾಡಿದ್ದೀರಿ. ರಾಜ್ಯಪಾಲರ ಎದುರಿಗೆ ಹುಡುಗಾಟ ಮಾಡುವಂಥದ್ದು. ನಾ ಕೇಳೋ ಪ್ರಶ್ನೆ, ನಮಗೂ ಇಲ್ಲೇ ಇವರು ಪಾಸ್ ಮಾಡಿದಂಥ ಅನೇಕ ಬಿಲ್ಗಳ ಬಗ್ಗೆ, ಇವರು ತೆಗೆದ ನಿಲುವು ಬಗ್ಗೆ ಭಿನ್ನಾಭಿಪ್ರಾಯ. ಅದಕ್ಕೆ ನಾಳೆ ರಾಷ್ಟ್ರಪತಿ ಭಾಷಣ ಮಾಡೋ ಮುಂದೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿಸ್ತೀವಿ ಅಂತ ಹೇಳಕ್ಕಾಗತ್ತೆ? ರಾಜ್ಯಪಾಲರ ಭಾಷಣದ ಅಥವಾ ರಾಷ್ಟ್ರಪತಿಗಳ ಭಾಷಣದ ಆಶಯ ಇರುವುದೇನಂತಂದ್ರೆ, ಯಾಕೆಂದ್ರೆ ಕಳೆದ 7 ವರ್ಷಗಳಿಂದ ನಾನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದೆ. ಪ್ರತಿ ಸರ್ತಿ ರಾಜ್ಯಪಾಲರ ಭಾಷಣವನ್ನ ತಯಾರು ಮಾಡಲಿಕ್ಕೆ ಕಮಿಟಿಗಳನ್ನು ಮಾಡಿರ್ತಾರೆ. ಯಾಕಂದ್ರೆ ಪ್ರಿಲಿಮಿನರಿ ಟೆಕ್ಸ್ಟ್ ತಯಾರು ಮಾಡಲಿಕ್ಕೆ ಅದರಲ್ಲಿಯೂ ನಾನು ಪ್ರಧಾನಮಂತ್ರಿಗಳ ಅಂಡರ್ ಕೆಲಸ ಮಾಡಿದ್ದೆ. ಇವತ್ತಿನ ತನಕ ನಾವೇನು ಮಾಡಿದ್ದೇವೆ, ಸರ್ಕಾರ ಬೇಕಿದ್ರೆ ಮುಂದೆ ನಾವು ಏನು ಮಾಡಲಿದ್ದೇವೆ ಅನ್ನುವಂಥದ್ದು ಒಂದು ಪಾಲಿಸಿ ಸ್ಟೇಟ್ಮೆಂಟ್. ಅದರಲ್ಲಿ ನಿಮಗೆ ಯಾವುದೋ ಒಂದು ಮನಸ್ಸಿಗೆ ಬರೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿಗಳ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳಿಂದ ಮಾತನಾಡಿ ಅದನ್ನು ರಾಜ್ಯಪಾಲರಿಂದ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ನಾಳೆ ಅಕಸ್ಮಾತ್ ಇನ್ನೊಂದು ರಾಜ್ಯದಲ್ಲಿ ಏನೋ ಘಟನೆಗಳು ನಡೀತದೆ, ಅದ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯಪಾಲರು ಹೇಳ್ಬೇಕಂತಿದ್ಯಾ? ಹಿಂದೆ ಹಂಸರಾಜ್ ಭಾರದ್ವಾಜ್ ಓದದೇ ಇದ್ದಾಗ ಏನ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ನೀವು? ಕಾಂಗ್ರೆಸ್ ಪಾರ್ಟಿಯ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಿ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಪಟಾಲಂ, ಅವರ ಗ್ಯಾಂಗ್, ಇವರು ಈ ರೀತಿಯಾದಂಥ ಕ್ಷುಲ್ಲಕ ಮಟ್ಟಕ್ಕೆ, ಚಿಲ್ಲರ ಮಟ್ಟಕ್ಕೆ ಇಳಿದಿದ್ದಾರೆ.